ಸ್ನೇಹಿತರೆ ನಮಸ್ಕಾರ. ರಾಕೇಶ್ ಪೂಜಾರಿ ರಾಕೇಶ್ ಪೂಜಾರಿಯ ದುರ್ಘಟನೆ ನಡೆದು ಈಗಾಗಲೇ ಕನ್ನಡ ಸಿನಿಮಾ ರಂಗ, ಅದರಲ್ಲೂ ಕೂಡ ಕಾಮಿಡಿ ಕಲಾವಿದರ ದೊಡ್ಡ ರಂಗವೇ ಈಗ ಸಿಕ್ಕಾಪಟ್ಟೆ ಬೇಸರದಲ್ಲಿದೆ. ಕೇವಲ ಕಾಮಿಡಿ ಕಲಾವಿದರು ಅಂತಲ್ಲ, ಎಲ್ಲರೂ ಕೂಡ ಸಹಜವಾಗಿ ಬೇಸರದಲ್ಲಿದ್ದಾರೆ. ಅದರಲ್ಲೂ ಕೂಡ ಈ ರಾಕೇಶ್ ಪೂಜಾರಿಯ ಜೊತೆಗೆ ನಿಕಟವಾದಂಥ ಸಂಪರ್ಕದಲ್ಲಿದ್ದಂಥ ಕಲಾವಿದರಂತೂ ಸಿಕ್ಕಾಪಟ್ಟೆ ಬೇಸರದಲ್ಲಿದ್ದಾರೆ. ಅಯ್ಯೋ, 33 ವರ್ಷಕ್ಕೆ ಈ ರೀತಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ತಮ್ಮ ನೋವನ್ನು ತೋಡಿಕೊಳ್ತಾ ಇದ್ದಾರೆ. ಕಣ್ಣೀರಿನ ಕೋಡಿಯಲ್ಲಿ ಕೈ ತೊಳಿತಾ ಇದ್ದಾರೆ. ಇನ್ನು ಕುಟುಂಬವಂತೂ ಹೇಳ ತೀರದ ನೋವಿನಲ್ಲಿದೆ. ಆ ಕುಟುಂಬಕ್ಕೆ ಮುಂದೆ ಯಾರು ದಿಕ್ಕು ಅನ್ನುವಂಥ ಪ್ರಶ್ನೆ ಇವತ್ತಿಗೂ ಕೂಡ ಕಾಡ್ತಾ ಇದೆ. ಕಾರಣ, ಈ ಇಡೀ ಕುಟುಂಬವನ್ನ ಆಧಾರ ಸ್ತಂಭದ ರೀತಿಯಲ್ಲಿ ಮುನ್ನಡೆಸ್ತಿದ್ದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ರಾಕೇಶ್ ಪೂಜಾರಿ ಮಾತ್ರ. ಈಗ ರಾಕೇಶ್ ಪೂಜಾರಿಯ ಕುಟುಂಬದಲ್ಲಿ ಉಳಿದಿರೋದು ಒಂದು ಕಡೆ ಸಹೋದರಿ, ಮತ್ತೊಂದು ಕಡೆ ಅಮ್ಮ ಮಾತ್ರ. ತಂದೆ ಇಲ್ಲ. ಈ ಇಡೀ ಕುಟುಂಬದ ದಿಕ್ಕ್ಯಾರು? ಫೈನಾನ್ಷಿಯಲಿ ಇರ್ಬೋದು, ಮತ್ತು ಇನ್ನು ಆಗಬೇಕಾಗಿರುವಂಥ ಕಾರ್ಯಗಳ ಬಗ್ಗೆ ಇರ್ಬೋದು, ಎಲ್ಲದರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಿರುವಂಥ ಹೊತ್ತಲ್ಲಿ ಒಂದು ಸಿನಿಮಾ ತಂಡದ ಬಗ್ಗೆ ಸಿಕ್ಕಾಬಟ್ಟೆ ಆಕ್ರೋಶ ವ್ಯಕ್ತವಾಗ್ತಿದೆ ಕಣ್ರಿ. ಅದು ಹೇಳೋದಕ್ಕೆ ವರ್ಲ್ಡ್ ವೈಡ್ ಸಿಕ್ಕಾಬಟ್ಟೆ ಹಣವನ್ನು ಸಂಪಾದನೆ ಮಾಡಿದಂಥ ಸಿನಿಮಾ. ಅದೇ ಸಿನಿಮಾದಿಂದ ಈಗ ಪ್ರೀಕ್ವೆಲ್ ಅಂದರೆ ಪಾರ್ಟ್ 1 ಕೂಡ ಬರ್ತಾ ಇದೆ. ಹೀಗಿರುವಾಗ ಈ ಸಿನಿಮಾ ತಂಡ ಈ ಕಲಾವಿದನಿಗಾಗಿ, ಇದೇ ಸಿನಿಮಾದಲ್ಲಿ ನಟಿಸಿದಂಥ ಈ ಕಲಾವಿದ ರಾಕೇಶ್ ಪೂಜಾರಿಗಾಗಿ ಮಾಡಿದಂತಹ ಕಾರ್ಯವೇನು? ಅಲ್ಲರಿ, ಸಹಾಯ ಮಾಡೋದು ಸಾಯ್ಲಿ. ಅಟ್ಲೀಸ್ಟು ಈ ನಿನ್ನೆ ದಿನ ಇಂತಹ ದುರ್ಘಟನೆ ನಡೀತಲ್ಲ, ಆ ಸ್ಥಳಕ್ಕೆ ಬಂದು ಎಲ್ಲೆಲ್ಲಿಂದನೋ ಬಂದರು. ಬೆಂಗಳೂರಿಂದ ಬಂದರು, ಮುಂಬೈಯಿಂದ ಬಂದರು, ಬೆಳಗಾವಿಯಿಂದ ಬಂದರು, ಹುಬ್ಳಿಯಿಂದ ಬಂದರು, ಧಾರವಾಡದಿಂದ ಬಂದರು, ಯಾವ್ಯಾವುದೋ ಮೂಲೆಯಿಂದ ಬಂದರು. ಎಲ್ಲೆಲ್ಲೋ ಇದ್ದವರು, ಹೇಗೇಗೋ ಇದ್ದವರು ಹಾಕಿದಂಥ ಬಟ್ಟೆಯಲ್ಲೇ, ಉಟ್ಟಂತಹ ಬಟ್ಟೆಯಲ್ಲೇ, ಇದ್ದಂಥ ರೀತಿಯಲ್ಲೇ ಬಂದಿದ್ದಾರೆ. ರಾಕೇಶ್ ಪೂಜಾರಿಯ ಅಂತಿಮ ಒಂದು ನಮನವನ್ನು ಸಲ್ಲಿಸಬೇಕು, ಆತನಿಗೊಂದು ಅಂತಿಮವಾಗಿ ಆತನ ಮುಖವನ್ನು ನೋಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಎಲ್ಲಿಂದನೋ ಬಂದಿದ್ದಾರೆ. ಆದರೆ ಈ ತಂಡದಿಂದ ಯಾರಾದರೂ ಒಬ್ಬರು ಬಂದ್ರ? ಇವತ್ತಿಗೆ ಈ ತಂಡದಿಂದ ಅಟ್ಲೀಸ್ಟು ₹1 ಸಹಾಯನೂ ಕೂಡ ಆಗಲಿಲ್ಲ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಿದೆ. ಹೀಗಾಗಿ ಈ ತಂಡದ ವಿರುದ್ಧ, ಈ ಸಿನಿಮಾ ತಂಡದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಆ ಸಿನಿಮಾ ತಂಡ ಬೇರೆ ಯಾವುದಲ್ಲ, ಅದೇ ಕಾಂತಾರ ಸಿನಿಮಾ ತಂಡ. ಹೌದು, ಕಾಂತಾರ ಸಿನಿಮಾ ತಂಡ ಸಾಲು ಸಾಲು ನಟರ ಈ ದುರ್ಘಟನೆಯನ್ನು ಎದುರು ನೋಡುವಂತಹ ಭಯದ ವಾತಾವರಣದ ನಡುವೆ ಈಗಾಗಲೇ ಒದ್ದಾಡ್ತಿದೆ. ಈ ಬಗ್ಗೆ ಕಾಂತಾರ ಸಿನಿಮಾ ತಂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಹೀಗಿರುವಾಗಲೇ ಈಗ ₹1 ಕೋಟಿ ಪರಿಹಾರವನ್ನು ಸಿನಿಮಾ ತಂಡದಿಂದ ರಾಕೇಶ್ ಪೂಜಾರಿ ಕುಟುಂಬಕ್ಕೆ ನೀಡುವಂತಹ ಒತ್ತಾಯ ಕೇಳಿ ಬರ್ತಿದೆ. ಕಾರಣ, ಈ ₹1 ಕೋಟಿ ಈ ಕಾಂತಾರ ಸಿನಿಮಾ ತಂಡಕ್ಕೆ ದೊಡ್ಡ ಹೊರೆ ಏನೂ ಅಲ್ಲ. ಇವರು ಸಂಪಾದನೆ ಮಾಡಿರುವಂತಹ ಕೋಟಿಗಟ್ಟಲೆ ಹಣದಲ್ಲಿ ಈಗ ₹1 ಕೋಟಿ ರಾಕೇಶ್ ಪೂಜಾರಿಗೆ ಕೊಡ್ಲಿಕ್ಕೆ ಆಗೋದಿಲ್ವಾ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಕೆಲವರು ಕೇಳ್ಬೋದು, ರಾಕೇಶ್ ಪೂಜಾರಿಗೆ ಆದಂಥ ದುರ್ಘಟನೆಗೂ ಕಾಂತಾರ ಸಿನಿಮಾ ತಂಡಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತೇಳಿ. ಸ್ವಾಮಿ, ಎಲ್ಲದೂ ಕೂಡ ಸಂಬಂಧದ ಮೂಲಕನೇ ಅಳಿಯೋದಕ್ಕಾಗೋದಿಲ್ಲ ಅಲ್ವಾ? ಮಾನವೀಯ ಮೌಲ್ಯನೂ ಕೂಡ ನಾವು ನೋಡಬೇಕಲ್ವಾ? ಈಗಾಗಲೇ ಸಂಬಂಧವೇ ಇಲ್ಲದಂತಹ ಕಾಮಿಡಿ ಕಲಾವಿದರು ಎಂತಹದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನಿಮಗೆ ಅಚ್ಚರಿ ಆಗ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಆ ತಂಗಿಯ ಮದುವೆಯನ್ನು ಮಾಡಬೇಕು ಅನ್ನೋದು ದೊಡ್ಡ ಕನಸಾಗಿತ್ತು ಕಣ್ರಿ ರಾಕೇಶ್ ಪೂಜಾರಿಗೆ. ರಾಕೇಶ್ ಪೂಜಾರಿಯ ಆ ದೊಡ್ಡ ಕನಸನ್ನು ನನಸು ಮಾಡುವಂಥ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು ಯಾರು ಅಂತೇಳಿ ಕೇಳಿದ್ರೆ ಬೇರೆ ಯಾರೂ ಅಲ್ಲರಿ, ಇದೇ ಕಾಮಿಡಿ ಕಿಲಾಡಿಗಳು ಟೀಮ್. ಹೌದು, ಈ ಬಗ್ಗೆ ಮಾಸ್ಟರ್ ಆನಂದ್ ಮಾತನಾಡಿದ್ದಾರೆ ಕಣ್ರಿ. ರಾಕೇಶು ಟೆಡ್ಡಿ ಬೇರ್ ತರಹ ಇದ್ದ, ಎಲ್ರಿಗೂ ಕೂಡ ಇಷ್ಟ ಆಗ್ತಿದ್ದ. ನಿನ್ನೆ ಎಲ್ಲೋ ಖುಷಿಯಾಗಿದ್ವಿ, ಆದರೆ ಈಗ ಅದೇ ಇಷ್ಟೇ ಬದುಕು, ಇಷ್ಟನ್ನೇ ನಾವು ನನಸು ಮಾಡ್ಕೊಳ್ಳೋಕ್ಕೆ ಒದ್ದಾಡ್ತೀವಿ, ಏನೇನೋ ಮಾಡ್ತೀವಿ ಈ ಬದುಕಿಗೋಸ್ಕರ. ಈಗಲೂ ಕೂಡ ಹಾಗೆ ತುಂಬ ಚೆನ್ನಾಗಿ ತನ್ನ ತಂಗಿಯ ಮದುವೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಖುಷಿ ಇತ್ತಲ್ಲ, ಆ ಖುಷಿ ಈಗ ಕಮರಿ ಹೋಗಿದೆ. ಆ ಅಣ್ಣ ಈ ರೀತಿ ತಂಗಿಗೆ ಮದುವೆ ಮಾಡಬೇಕು, ಆ ರೀತಿ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಪ್ಲಾನಿಂಗನ್ನು ಹಾಕ್ತಿದ್ದ. ಬಟ್ ದೇವರು ಮಾಡಿದ್ದೇ ಬೇರೆ. ಈಗ ಆ ದೇವರಂತಹ ತಂಗಿಯನ್ನ ಮದುವೆ ಮಾಡಿಸುವುದಷ್ಟೇ ಅವನ ಮುಂದೆ ಇರಬೇಕಾದಂತಹ ಜವಾಬ್ದಾರಿಯನ್ನು ಮಾಡೋರು ಯಾರು ಅನ್ನೋಂಥ ಪ್ರಶ್ನೆ. ಈ ಪ್ರಶ್ನೆಯನ್ನ ನಾವು ನನಸು ಮಾಡ್ತೀವಿ, ಆ ಕನಸನ್ನ ನಾವು ನನಸು ಮಾಡ್ತೀವಿ. ಅಣ್ಣ ಇಲ್ಲ ಅನ್ನುವಂಥ ನೋವು ಆಕೆಗೆ ಕಾಡದೇ ಇರಲಾರದು, ಆದರೆ ಕಾಡದೇ ಇರಲಾಗದಿರುವ ರೀತಿಯಲ್ಲಿ ನಾವು ನೋಡಿಕೊಳ್ತೇವೆ ಆಕೆಯನ್ನು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಪಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದಕ್ಕೆ ಎಲ್ಲ ಕಾಮಿಡಿ ಕಲಾವಿದರು ಕೂಡ ಹೌದು, ನಿಜ ಅಂತಲೂ ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಆದರೆ ಈ ಸಿನಿಮಾ ತಂಡದವ್ರು ಮಾಡಿದ್ದೇನು? ಈ ಸಿನಿಮಾ ತಂಡದವರಿಗೆ ಈ ರಾಕೇಶ್ ಪೂಜಾರಿಯ ಈ ದುರ್ಘಟನೆ ದೊಡ್ಡ ವಿಚಾರ ಆಗಲೇ ಇಲ್ಲ. ಇದೇ ಕಾರಣಕ್ಕೆ ಈಗ ರಾಕೇಶ್ ಪೂಜಾರಿಗೆ ಅಟ್ಲೀಸ್ಟ್ ₹1 ಕೋಟಿ ಪರಿಹಾರವನ್ನಾದರೂ ಕೊಡಿ ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಮಾಡ್ತಿದ್ದಾರೆ. ನನ್ನನ್ನು ಕೇಳಿದ್ರೆ ಇವರು ಪರಿಹಾರ ಅನ್ನಲ್ಲ, ಏನನ್ನು ಕೂಡ ಕೊಡೋದಿಲ್ವೇನೋ ಅನ್ನುವಂತಹ ಒಂದು ಅನಿಸಿಕೆ ಕೂಡ ವ್ಯಕ್ತವಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳ್ದಲ್ಲ, ತಮಿಳಲ್ಲೂ ಕೂಡ ಹಾಕಿದ್ದೀನಿ ನೋಡಿ, ಎಲ್ಲೆಲ್ಲಿಂದನೋ ಬಂದರು ಕಣ್ರಿ. ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಎಲ್ಲೆಲ್ಲಿಂದನೋ ಬಂದರು.
ಆದರೆ ಕಾಂತಾರ ಸಿನಿಮಾ ತಂಡ ಅಲ್ಲೇ ಶೂಟಿಂಗನ್ನು ಮಾಡ್ತಿದೆ, ಕರಾವಳಿ ಭಾಗದಲ್ಲೇ ಶೂಟಿಂಗ್ ಮಾಡ್ತಿದೆ. ಕಾಂತಾರ ಸಿನಿಮಾ ತಂಡದಿಂದ ಯಾರಾದರೂ ಒಬ್ಬರು ಬಂದ್ರ, ರಿಷಬ್ ಶೆಟ್ಟಿ ತೋರಿಕೆಗೋ ಅಥವಾ ಯಾವುದೋ ಒಂದು ಕಾರಣಕ್ಕೋ ಒಂದು ಪೋಸ್ಟನ್ನು ಹಾಕಿದ್ರು, ಅಲ್ಲಿ ಸಂತಾಪವನ್ನು ಸೂಚಿಸಿದ್ರು ಹೊರತುಪಡಿಸಿ ಎಲ್ಲೂ ಕೂಡ ರಾಕೇಶ್ ಪೂಜಾರಿಯ ಒಂದು ಅಂತಿಮವಾದಂತಹ ಸಲ ಅಥವಾ ಅಂತಿಮ ನಮನವನ್ನು ಸಲ್ಲಿಸಬೇಕು, ಕೊನೆಯದಾಗಿ ಮುಖವನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಬರಲೇ ಇಲ್ಲ ಕಣ್ರಿ. ಹಾಗಾದರೆ ಇವರ ಈ ಕಾಳಜಿ ಏನು, ಇವರ ಈ ಸಂತಾಪ ಏನು, ಇವರಿಗೆ ಇರುವಂತಹ ನಿಜವಾದಂಥ ನೋವೇನು, ಇವರು ನಿಜವಾಗ್ಲೂ ಕೂಡ ನೋವನ್ನು ವ್ಯಕ್ತಪಡಿಸಿದ್ರಾ ಅಥವಾ ಇವರಿಗೆ ನೋವಿದೆಯಾ, ಈ ರೀತಿಯಾದಂಥ ಪ್ರಶ್ನೆಗಳು ಮೂಡೋದು ಸಹಜ ಮತ್ತು ಸ್ವಾಭಾವಿಕ ಅಲ್ವಾ. ಬಟ್ ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿರೋದು ಯಾರು? ಇದೇ ಕಾಂತಾರ ಸಿನಿಮಾ ತಂಡ. ಈ ಸಿನಿಮಾ ತಂಡದಿಂದ ನೀವು ಉತ್ತರವನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಕೂಡ ಇಲ್ಲ. ಉತ್ತರವನ್ನು ಕೊಡ್ತಾರಾ? ಖಂಡಿತವಾಗ್ಲೂ ಇಲ್ಲ ಅಂತಲೇ ಅನಿಸುತ್ತೆ. ಬಟ್ ಕೊಡಬೇಕಾಗುತ್ತೆ ಕಣ್ರಿ. ಯಾಕಂತ ಹೇಳಿದ್ರೆ ಕಾಂತಾರ ಸಿನಿಮಾ ತಂಡದ ಮೇಲೆ ಅಂಥದ್ದೊಂದು ಜವಾಬ್ದಾರಿ ಇದೆ. ಅನಂತರ ಕಾಂತಾರ ಸಿನಿಮಾ ತಂಡ ಮಾಡಿದಂಥ ಒಂದು ಎಡವಟ್ಟು ಏನು ಅಂತ ಹೇಳಿದ್ರೆ, ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ ಪಂಜುರ್ಲಿ, ಸಾಕಷ್ಟು ಸವಾಲುಗಳನ್ನು ನೀನು ಎದುರಿಸಬೇಕು ಅಂತ ಹೇಳ್ಬಿಟ್ಟು ರಿಷಬ್ ಶೆಟ್ಟಿಗೆ ಹೇಳಿದೆ. ಹಾಗಿದ್ರೂ ಕೂಡ ಕೆಲವೊಂದಷ್ಟು ಮುನ್ನೆಚ್ಚರಿಕೆಗಳನ್ನು ಅಥವಾ ಅದಕ್ಕೆ ಬರಬಹುದಾದಂತಹ ಈ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಇರ್ತದೆ. ಈ ದೈವ ಮತ್ತು ದೇವರ ವಿಚಾರದಲ್ಲಿ ಇದೆ. ಯಾವುದೇ ಒಂದು ಸಮಸ್ಯೆಗೆ ಪರ್ಯಾಯವಾಗಿ ಒಂದು ಪರಿಹಾರ ಅಂತೇಳಿ ಇರ್ತದೆ. ಅದನ್ನು ಮಾಡಿದ್ರ? ಖಂಡಿತವಾಗ್ಲೂ ಇಲ್ಲ ಅಂತೇಳಿ ಅನಿಸ್ತಿದೆ. ಈಗಾಗಲೇ ಕಾಂತಾರ 1ರಲ್ಲಿ ಸಿಕ್ಕಾಬಟ್ಟೆ, ಅದು ಅಫಿಷಿಯಲಿ ಕಾಂತಾರ ಪಾರ್ಟ್ 2 ಅದು, ಬಟ್ ಅನ್ಅಫಿಷಿಯಲಿ ಅದು ಕಾಂತಾರ 1 ಅಂತೇಳಿ ಕನ್ಸಿಡರ್ ಮಾಡಿದ್ರೆ, ಆ ವಿಚಾರದಲ್ಲಿ ಏನೊಂದು ಸಂಪಾದನೆ ಆಯ್ತಲ್ಲ ಹಣ, ಆ ಹಣದಲ್ಲಿ ಈ ಕಾಂತಾರ ಚಾಪ್ಟರ್ 1 ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಅವರು ಸಂಪಾದನೆ ಮಾಡಿರುವಂಥ ಹಣದಲ್ಲಿ ಈಗ ಖರ್ಚು ಮಾಡ್ತಿರೋದು ಏನೂ ಕೂಡ ಅಲ್ಲ. ಹೀಗಿರುವಾಗ ರಾಕೇಶ್ ಪೂಜಾರಿಗೆ 1 ಕೋಟಿ ಕೊಡೋದು ಒಂದು ದೊಡ್ಡ ವಿಚಾರನ. ಹಾಗಾಗಿ 1 ಕೋಟಿ ಕೊಡಿ ಅಂತ ಹೇಳ್ಬಿಟ್ಟು ಈಗ ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ. ಕಾಂತಾರ ನಟ ರಾಕೇಶ್ ಪೂಜಾರಿ ಈ ರೀತಿ ದುರ್ಘಟನೆಯಲ್ಲಿ ದುರಂತವಾಗಿ ಅಂತ್ಯವಾಗಿರೋದು ಸಿನಿಮಾ ಇಂಡಸ್ಟ್ರಿ ಮಾತ್ರವಲ್ಲ, ಇಡೀ ಕರ್ನಾಟಕದಾದ್ಯಂತ ನೋವನ್ನು ಆವರಿಸುವಂತೆ ಮಾಡಿದೆ. ಕಲಾವಿದರ ಬದುಕಿನ ಬಗ್ಗೆ ಮತ್ತು ಈ ರೀತಿ ಚಿಕ್ಕ ವಯಸ್ಸಿನಲ್ಲಿ 33 ವರ್ಷಕ್ಕೆ ಈ ರೀತಿ ದುರ್ಘಟನೆಗಳು ನಡೀತಿರೋದ್ರ ಬಗ್ಗೆ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಹೊರಗಡೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಹೀಗಿರುವಾಗ ಆ ಕುಟುಂಬಕ್ಕೆ ಆಸರೆ ಆಗಬೇಕಾಗಿರೋದು ಎಲ್ಲರ ಜವಾಬ್ದಾರಿ ಅನ್ನುವಂಥ ವಿಚಾರದಲ್ಲೂ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಿದ್ದಾವೆ. ಹೌದು, ರಾಕೇಶ್ ಪೂಜಾರಿ ಅತ್ಯಂತ ಬಡ ಕುಟುಂಬದ ಹುಡುಗ, ಅದರಲ್ಲೂ ಕೂಡ ತಂಗಿಯ ಮದುವೆ ಮಾಡಬೇಕು, ಅಮ್ಮನಿಗೆ ಆಸರೆಯಾಗಿ ಇರಬೇಕು ಅಂತೇಳಿ ಕನಸು ಕಂಡಿದ್ದಂಥ ನಟ, ಬಡ ಕಲಾವಿದ. ಆದರೆ ರಾಕೇಶ್ ಪೂಜಾರಿ ಬದುಕಿನಲ್ಲಿ ವಿಧಿಯ ಕೈವಾಡ ಅಟ್ಟಹಾಸವನ್ನೇ ಮೆರೆಯುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಆಲೋಚನೆಯನ್ನೇ ಮಾಡಿರಲಿಲ್ಲ. ಕಾಮಿಡಿ ಕಿಲಾಡಿಗಳು ಸೀಸನ್ 3ಯ ವಿಜೇತ ರಾಕೇಶ್ ಪೂಜಾರಿ ಇದೀಗ ಆ ಹಣವನ್ನು ತಂಗಿಯ ಮದುವೆಗೆ ಮೀಸಲಿಟ್ಟಿದ್ದಾನೆ ಅನ್ನುವಂಥ ವಿಚಾರ ಗೊತ್ತಾದ ಬಳಿಕವಂತೂ ಆತನ ಕಾಳಜಿ, ಈ ಕುಟುಂಬದ ಬಗ್ಗಿನ ಕಾಳಜಿ ಇದೆಯಲ್ಲ, ಇದನ್ನು ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು. ಇದೇ ಸಮಯದಲ್ಲಿ 1 ಕೋಟಿ ಪರಿಹಾರವನ್ನು ಕಾಂತಾರ ಸಿನಿಮಾ ತಂಡ ರಾಕೇಶ್ ಪೂಜಾರಿ ಕುಟುಂಬಕ್ಕೆ ನೀಡೋದಕ್ಕೆ ಏನಾದರೂ ಒಪ್ಪಿದ್ರೆ ಇದೆಯಲ್ಲ, ಅದಕ್ಕಿಂತ ಖುಷಿಯ ವಿಚಾರ ಮತ್ತೊಂದಿಲ್ಲ. ಹೋಗಲಿ, ರಾಕೇಶ್ ಪೂಜಾರಿಗೆ ಅಂತಿಮ ನಮನವನ್ನು ಸಲ್ಲಿಸೋಗಂತೂ ಬರಲಿಲ್ಲ. ಅಟ್ಲೀಸ್ಟ್ ಈ ರೀತಿಯೇನಾದರೂ ಕೂಡ ಆ ಕುಟುಂಬಕ್ಕೆ ಆಸರೆ ಆದ್ರಲ್ಲ ಅಂತ ಹೇಳ್ಬಿಟ್ಟು ಒಂದು ರೀತಿಯಲ್ಲಿ ಖುಷಿಯನ್ನು ಪಡ್ಬೋದು ಅಥವಾ ನೆಮ್ಮದಿಯನ್ನು ಪಡ್ಬೋದು ಅಂತಲೇ ಅನಿಸುತ್ತೆ. ವಾಟ್ ಎವರ್, ಒಂದಂತೂ ಸತ್ಯ ಸ್ನೇಹಿತರೆ, ದೈವದ ಮಾತನ್ನು ರಿಷಬ್ ಮತ್ತು ಇಡೀ ತಂಡ, ಈ ಕಾಂತಾರ ಸಿನಿಮಾ ತಂಡ ನಿಜವಾಗ್ಲೂ ಕೂಡ ಧಿಕ್ಕರಿಸಿದೆ ಅಂತೇಳಿ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ. ಮಾಡಿದಂಥ ಒಂದು ತಪ್ಪಿಗೆ ಅಥವಾ ಮಾಡ್ತಿರುವಂಥ ಒಂದು ತಪ್ಪಿಗೆ ಸಾಲು ಸಾಲು ದುರಂತಗಳನ್ನು ನಾವೆಲ್ಲರೂ ಕೂಡ ಎದುರು ನೋಡುವಂಥ ಪರಿಸ್ಥಿತಿ ಬಂದಿದೆ. ಈಗಾಗಲೇ 3-4 ದುರಂತಗಳು ಅಥವಾ ಅವಘಡಗಳು ಅಥವಾ ಬೇರೆ ಬೇರೆ ದುರ್ಘಟನೆಗಳು ನಡೆದಿದೆ. ಇನ್ನೂ ಕೂಡ ಈ ತಂಡ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ಇನ್ನಷ್ಟು ಆಪತ್ತು ಎದುರಾಗೋದ್ರಲ್ಲಿ ಡೌಟೇ ಇಲ್ಲ ಅಂತೇಳಿ ಅನಿಸುತ್ತೆ. ನಿಮಗೇನಿಸುತ್ತೆ ಸ್ನೇಹಿತರೆ ಈ ಘಟನೆಯ ಬಗ್ಗೆ, ಕಾಂತಾರ ಸಿನಿಮಾ ತಂಡದ ನಿರ್ಲಕ್ಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಅವ್ರು ಯಾರೂ ಕೂಡ ಎಲ್ಲೆಲ್ಲಿಂದನೋ ಬಂದರೂ ಕೂಡ ಇವ್ರು ಯಾರು ಇಲ್ಲೇ ಇದ್ರೂ ಬರದೇ ಇರೋದ್ರ ಬಗ್ಗೆ ನಿಮ್ಮ ಆಕ್ರೋಶದ ನುಡಿಗಳೇನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.